ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಇದೇ ಥರ ಲಾಸ್ಟ್ ವೀಡಿಯೋಸಲ್ಲಿ ನೋಡಿರ್ತೀರಾ ಇಲ್ಲಿ ಎಷ್ಟು ಹಿಮ ಬೀಳ್ತಿತ್ತು ಬೆಳಗ್ಗೆ. ಬಟ್ ಇವಾಗ ಇನ್ನೂ ಬೇಗ ಇದ್ದಿದ್ರು ಯಾವ ಥರ ಸೆಕೆ ಆಗ್ತಿದೆ ಅಂದರೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ರಾತ್ರಿ ಕರೆಂಟ್ ಬೇರೆ ಇರಲಿಲ್ಲ, ಸೊ ಬೆಳಗ್ಗೆ ಬೇಗನೆ ಎದ್ದು ಕಸ ಗುಡಿಸ್ತಾ ಇದ್ದೆ. ಮುಂಚೆಲ್ಲ ಇಷ್ಟು ಬೇಗ ಎದ್ದೇಳ್ತಾನೂ ಇರಲಿಲ್ಲ ಆ್ಯಂಡ್ ಇಷ್ಟೆಲ್ಲ ಕೆಲಸನೂ ಮಾಡ್ತಿರಲಿಲ್ಲ. ಬಟ್ ಇವಾಗ ಕೆಲಸನೂ ಜಾಸ್ತಿ ಆಗಿದೆ ಆ್ಯಂಡ್ ಬೆಳಗ್ಗೆಯಿಂದ ಸಾಯಂಕಾಲ ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನಿಮಗೂ ಹಾಗೆ ಆಗ್ತಿದೆಯಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ಅಮ್ಮನಿಗೋಸ್ಕರ ಗಾಡಿ ಕೊಟ್ಟೆ. ಇವಾಗ ಅಮ್ಮನ ಗಾಡಿ ಪಂಚರ್ ಆಗಿದೆ ಅಂತ ಪ್ರ್ಯಾಂಕ್ ಮಾಡೋಣ ಅಂತ ಹೊರಟೆ. ಸೊ ಏನಾಗುತ್ತೆ ಅಂತ ನೀವೇ ನೋಡಿ. ನಾನು ಒಂಥರ ಪ್ರ್ಯಾಂಕ್ ಮಾಡೋಕೆ ಹೋದರೆ ಅದು ಇನ್ನೊಂದು ಥರ ಆಯಿತು. ಹೋಗ್ತಾರೆ ನೋಡಬೇಕು. ಅಮ್ಮ ಇವಾಗ ಏನು ಮಾಡ್ತೀಯಾ? ಪಂಚರ್ ಆಗಿದೆಯಲ್ಲ, ಹೇಳ್ಕೊಂಡು ಹೋಗ್ತಾರಂತೆ ಗೈಸ್. ನನಗೆ ಕಾಫಿ ನನಗೆ ಕಾಫಿನೇ ಇಕ್ಕೊಂಡು ಕೊಡಲ್ಲ ಗೈಸ್. ನಿಮ್ಮನೇಲೂ ನಿಮಗೆ ಹಿಂಗೆ ಅಂಡರ್ ಎಸ್ಟಿಮೇಟ್ ಮಾಡ್ತಾರಾ? ಬೇಡ ಬೇಡ. ನಿಂದು ತಾಯಿ ಗುಣ ಅಂತ ಆಡಾಕ್ಬೇಕಾ? ಕರೆಂಟ್ ಬಂದು ಫ್ಯಾನ್ ಓಡ್ತೈತೆ, ಮನಿಕೋಬೇಕು ಅಂದಲೇ ಹೇಳ್ತಾಳೆ. ಫಸ್ಟ್ ಕೆಲಸ ಮಾಡ್ತಾ ಇದ್ದೀನಿ ಇವಾಗ. ನಮ್ಮ ಕರಿಯ 3 ದಿನದಿಂದ ಮನ್ಗೆ ಇದ್ದ, ನೆನ್ನೆಯಿಂದ ಓಡಾಡ್ತಾವನೆ. ಎಲ್ಲಂದ್ರಲ್ಲೋಗಿ ಬೊಗಳುತ್ತಾನೆ. ಏಯ್ ಬರ ಇಲ್ಲಿ. ಬಂದೆ ಗೈಸ್. ಗೈಸ್ ನಾನು ನಿನ್ನೆ ರಾತ್ರಿ ಕರೆಂಟ್ನವ್ರಿಗೆ ಫೋನ್ ಮಾಡಿರೋ ಅಷ್ಟು ನನ್ನ ಲೈಫಲ್ಲೇ ಯಾರಿಗೂ ಫೋನ್ ಮಾಡಿಲ್ಲ. ಅಷ್ಟು ಫೋನ್ ಮಾಡಿದ್ದೀನಿ. ಬೆಳಗ್ಗೆ ಎತ್ತವ್ರೆ, ಬೆಳಗಿನ ಜಾವ 4 ಗಂಟೆಗೆ ಫೋನ್ ಎತ್ತವ್ರೆ. ಗಾಡಿ ಬೇರೆ ಪಂಚರ್ ಆಯ್ತು. ಇವಾಗ ಡಿಕ್ಕಿಲಿ ಕುತ್ಕೊಂಡು ಹೋಗ್ತೇವೆ ಪಾಪ. ಯಾವ ಪಂಚರ್ ಆಗಿಲ್ಲ, ಹೋಗು. ನಾನು ಏಪ್ರಿಲ್ ಫುಲ್ ಮಾಡಿದೆ. ನಾನು ಪಂಚರ್ ಆಗಿದೆ ಅಂದರು ಆಗಿಲ್ಲ ಅಂದರು ಅವ್ರು ಹೊರಡೋದೆ. ಸೊ ನಾನು ಸುಮ್ಮನೆ ನಾನೇ ಫುಲ್ ಆಗೋದೆ. ಅವ್ರು ನಂಬಿಲ್ಲ ಗೊತ್ತಿಲ್ಲ. ಅಲ್ಲ ಸಾಯಂಕಾಲ ಬಂದಮೇಲೆ ಕೇಳಿದ್ರೇ ಗೊತ್ತಾಗೋದು. ಸೊ ಇದು ಹಿಂದಿನ ದಿನ ನೈಟ್ ತೆಗ್ದಿರೋ ಅಂಥದ್ದು. ನಾನು ಓದ್ಕೋಬೇಕಾದ್ರೆ ಅವಳು ಏನು ಮಾಡ್ತಿರ್ತಾಳೆ ಅಂತ ಸ್ವಲ್ಪ ಟೈಮ್ ತರಲೆ ಮಾಡ್ತಿರ್ತಾಳೆ, ಅಂದರೆ ಹಠ ಮಾಡ್ತಿರ್ತಾಳೆ ನಾನು ಎತ್ಕೋಬೇಕು ಅಂತ. ಆಮೇಲೆ ಯಾರಾದರೂ ಇದ್ದರೆ ಸುಮ್ಮನಾಗಿ ಹೋಗ್ತಾಳೆ. ಅಮ್ಮ ನೀನು ನೋಡುತ್ತಾಳೆ ನೋಡೋದು. ಹೇಳಕಂದ ಇನ್ನು ಇವತ್ತು ಪಾಪುಗೆ ಕ್ಯಾರೆಟ್ ಇಂಟ್ರೊಡ್ಯೂಸ್ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ಪಲ್ಪ್ ಮಾಡಿಕೊಂಡೆ. ಸೊ ಇದಕ್ಕೆ ಕ್ಯಾರೆಟ್ನ ನೀಟಾಗಿ ತುರ್ಕೊಂಡು ಕ್ಯಾರೆಟ್ನ ಸ್ಟೀಮ್ ಮಾಡ್ಕೋಬೇಕು ಅಷ್ಟೇ.
ಸ್ಟೀಮ್ ಮಾಡಿಕೊಂಡು ಡೈರೆಕ್ಟಾಗಿ ಕೊಟ್ಟರೆ ಅವ್ರಿಗೆ ಇನ್ನೂ ನುಂಗಕ್ಕೆ ಬರಲ್ಲ ಅಂದ್ಬಿಟ್ಟು ಸ್ವಲ್ಪ ಸೋರಿಸ್ಕೊಂಡು ಕೊಡಬೇಕು. ಸೊ ಅದನ್ನೇ ನಾನು ಮಾಡಿಕೊಂಡೆ. ಸ್ಟೀಮರ್ ಇಲ್ಲ ಅಂದ್ಬಿಟ್ಟು ಒಂದು ತಪ್ಪಲೆನ ನೀರು ಇಟ್ಬಿಟ್ಟು ಅದ್ರ ಮೇಲೆ ಈ ಥರ ಒಂದು ಬಟ್ಲಲ್ಲಿ ಹಾಕಿಟ್ಟು ಅದು ಸ್ಟೀಮ್ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡ್ತೀವಿ. ಒಂದು 10 ಮಿನಿಟ್ಸ್ ಸ್ಟೀಮ್ ಆಗುತ್ತೆ ಚೆನ್ನಾಗಿ. ಅದಾದಮೇಲೆ ಆ ಸ್ಟೀಮ್ ಆಗಿರೋ ನೀರು ಬರುತ್ತಲ್ಲ ಅದನ್ನು ಸೋರಿಸ್ಕೊಂಡೆ. ಇದು ಸ್ವಲ್ಪ ಪಲ್ಪ್ ಥರ ಬಂದಿರುತ್ತೆ. ಸೊ ಅದನ್ನು ತಿನ್ಸಿದ್ರೆ ಅಥವಾ ಕುಡಿಸ್ಬೇಕು. ನಾನು ಒಳ್ಳೆಲ್ಲ ಹಾಕಿ ಕುಡಿಸ್ದೆ. ಇನ್ನು ಪಾಪುಗೆ ನಾನು ಎಣ್ಣೆ ಹಚ್ಚಿ ಸ್ನಾನ ಮಾಡಿ ರೆಡಿ ಮಾಡಿಸ್ದೆ. ಗೈಸ್ ಏನು ಗೊತ್ತಾ, ಐಸ್ ಕ್ರೀಮ್ ಅವ್ರು ಬಂದಿದ್ದಾರಾ, ನಮ್ಮ ಪಾಪನ ಕಣ್ಣೆಲ್ಲ ಐಸ್ ಕ್ರೀಮ್ ಅವ್ರ ಮೇಲೇ ಇದೆ. ಹಿಂದೆ ತಿರುಗಿ ಐಸ್ ಕ್ರೀಮ್ ಅವ್ರನ್ನ ನೋಡ್ತಾ ಇದ್ದಾಳೆ. ಅಯ್ಯೋ ಕಂದಮ್ಮ, ಐಸ್ ಕ್ರೀಮ್ ಕೊಡಿಸ್ತೀನಿ ಸುಮ್ಮನಿರು. ಮತ್ತು ಏನು ಗೊತ್ತಾ, ಇವಳನ್ನ ರೆಡಿ ಮಾಡೋದೇ ನನಗೊಂದು ತಾಸು ಥರ ಆಗೋಗುತ್ತೆ. ಎಲ್ಲ ಹಾಕಿದ್ರೂ ಇರೋಲ್ಲ ಇವಳು. ಬಟ್ ಫೀಲ್ ಯಾವ ಥರ ಕೊಡುತ್ತೆ ಅಂದರೆ, ಒಂದು ಡೈಲಿ ಒಂದು ಬಾರ್ಬಿ ಡಾಲ್ನ ತೊಗೊಂಡು ಅದಕ್ಕೆ ಒಂದು ಡ್ರೆಸ್ ಹಾಕಿ ಮೇಕಪ್ ಮಾಡಿ ರೆಡಿ ಮಾಡ್ತಿದ್ದೀನೇನೋ ಅನ್ನೋ ಫೀಲ್ ನನಗೆ. ನೀನು ಬ್ಲರ್ ಮಾಡ್ತೀನಿ ನಾನು, ಬ್ಲರ್ರು. ಅವಳಿಗೆ ಇಷ್ಟ ಅಂತೆ ಗೈಸ್, ನೋಡ್ಕೊಳ್ಳಿ ಅವಳು ಹೆಂಗೆ ನೋಡ್ತಿದ್ದಾಳೆ ನೋಡಿ. ಅವಳು ಆ್ಯಕ್ಚುಲಿ ಕ್ಯಾಮ್ರಾನೇ ನೋಡ್ತಾ ಇದ್ದಾಳೆ. ನಿಮಗೆ ಸ್ಪೆಷಲ್ ನಮಸ್ಕಾರ. ಕೊಡ್ತಾವಳೆ ಹಿಂದೆಯಿಂದ. ನಮ್ಮಮ್ಮ ಅಡುಗೆ ಮನೆಗೆ ಹೋದರೆ ಸಾಕು, ಅವಳ ಗಮನ ಎಲ್ಲ ಅಡುಗೆ ಮನೆ ಕಡೆನೇ ಇರುತ್ತೆ. ಬೆಳಗ್ಗೆನೂ ಅಷ್ಟೇ, ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಅಮ್ಮನ್ನೇ ಅಡುಗೆ ಮನೇಲಿ ಹುಡುಕ್ತಾ ಇರ್ತಾಳೆ. ಗೈಸಲ್ಲಿ ನಮ್ಮಮ್ಮ ಹಪ್ಳ ಹಾಕ್ತಿದ್ರೆ ಆ ಸ್ಮೆಲ್ಲಿ ಹೆಂಗೆ ಕಿರ್ಚಾಡ್ತಾವಳು ನೋಡಿ. ಹಪ್ಳ ಕೊಡ್ಲಿ ಅಂತಾನೇನೋ. ಪಾಪ ಓಯ್ ಕಂದಮ್ಮ ನೋಡು, ಕಂದಮ್ಮ ಅಂದ್ರೆ ಅವಳೆ ಅಂತ ಗೊತ್ತಾಯ್ತದ ಅವಳಿಗೆ. ಕಿರ್ಚಿ ಗಂಟ್ಲು ಐತೆ. ಮತ್ತೆ ಸಿಗುವ ನಾಳೆ, ಬಾಯ್ ಬಾಯ್ ಅನ್ನು. ಕೊಡ್ತಿಲ್ವಾ ಕಂದ, ಕೊಡ್ತಿಲ್ವ ಏನು? ನೋಡಿ ಹಪ್ಳಕ್ಕೆ ಎಷ್ಟು ಚೆನ್ನಾಗಿ ಮಾಡ್ತಾವಳೆ. ಬಾಯ್ ಹೆಂಗ್ ಮಾಡ್ತೈತ್ ನೋಡಿ. ಅವಳ್ಗ ಅಲ್ಲಿ ನೋಡಿ, ಪಾಪಗ್ ನೋಡು ಅಂದಿಂದ ನಾನು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನಮ್ಮಮ್ಮ ಹಪ್ಪಳ ಮಾಡಿಕೊಟ್ಟಿದ್ದಾರೆ. ಈಗ ನೋಡಿ ಹಿಂಗ ಮಾಡ್ತಾಳೆ ಅಂತ ಇಟ್ರೆ ನೋಡಿ ಬಾಯಿ ಹಿಂಗೆ ರಿಯಾಕ್ಷನ್. ಈ ಹುಡುಗಿ ಇಷ್ಟ ಹಾಳಾಗಕ್ಕೆ ಇದೇ ಹುಡುಗಿ ಕಾರಣ ಗೈಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.